ಈ ಬಂದಿದ್ದಾರಲ್ಲ ಅದರಲ್ಲಿ 4 ಜನ ಅವರು ಇರಬಹುದು ಸಾಧ್ಯತೆಗಳಿದೆ. ಕಸಬ್ ಹೆಂಗ್ ಬಂದ ಮುಂಬೈ ಬ್ಲಾಸ್ಟ್ ಅಲ್ಲಿ? ಹೆಂಗ್ ಬಂದ? ಒಳನುಸುಳುಕೋರನಾಗಿ ಬಂದಲ್ವಾ? ಅಂತ ಮೈಂಡ್ ಸೆಟ್ಗಳು ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿಂದ ಒಳನುಸುಳೋದು 2,000 20,000ಕ್ಕೆ ಈಸಿ ಆದರೆ ಆತ ಭಾರತ ದೇಶದ ಯಾವುದೇ ಜಾಗಕ್ಕೆ ಬರ್ಬೋದಲ್ಲ. ಬೆಂಗಳೂರಿಗೆ ಬಂದವ ಟ್ರಿವಾಂಡ್ರಮ್ಗೆ ಹೋಗ್ತಾನೆ, ಚೆನ್ನೈಗೆ ಹೋಗ್ತಾನೆ, ಮುಂಬೈಗೆ ಹೋಗ್ತಾನೆ, ಡೆಲ್ಲಿಗೆ ಹೋಗ್ತಾನೆ. ಯಾರು ತಡೆಯೋರು? ನಾವಿವ್ರನ್ನ ಕಸ ಗೀಸ ಅದೊಂದು ಬೇರೆ ವಿಚಾರ. ಇವರನ್ನೇ ಯೂಸ್ ಮಾಡ್ಕೋತಾರಲ್ಲ ನಾಳೆ. ನೀನು ಹೋಗಪ್ಪ, ನಾನು ಏನು ಮಾಡ್ಬೇಕು ಅದು ಹೇಳ್ತೀನಿ ಅಷ್ಟೇ. ನಿನಗೊಂದು ಫೋನ್ ಆಯ್ತಪ್ಪ, ಒಬ್ಬ ಬಂದ, ಅವನಿಗೊಂದು ಫೋನ್ ಕೊಡ್ತೀನಿ, ತಗೊಂಡೋಗಷ್ಟೇ ಅಂತೇಳಿ. ಫೋನ್ ಇದೆ ಅವನಿಗೆ, ನಾಳೆ ಒಂದು ಫೋನ್ ಬರುತ್ತೆ, ನೋಡಪ್ಪ ನೀನು ಬಂದು ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು ಐಟಮ್ ಇಟ್ಟಿದ್ದೀನಿ, ತಗೊಂಡೋಗಿ ಮನೇಲಿ ಇಟ್ಟಿರು ಅಷ್ಟೇ. ಇಟ್ಟ. ಇನ್ನೊಂದು ಫೋನ್ ಬರುತ್ತೆ, ನೋಡಪ್ಪ ಒಬ್ಬ ಬರ್ತಾನೆ ಬೈಕಲ್ಲಿ ಅಥವಾ ಕಾರಲ್ಲಿ, ಅವನಿಗೆ ಆ ಬಾಕ್ಸ್ ಕೊಟ್ಬಿಡು. ಅವನು ಕೊಟ್ಟ. ಇವಂದೇನು ತಪ್ಪಿಲ್ಲ ನೋಡಿ. ಆಗೋದೇನಾಯ್ತು ಅಲ್ಲಿ? ಅದು ಬಾಂಬ್ ಆಗಿರ್ಬೋದು, ಕುಕ್ಕರ್ ಬ್ಲಾಸ್ಟ್ ಆಯ್ತು, ಮತ್ತೊಂದು ಬ್ಲಾಸ್ಟ್ ಆಯ್ತು. ಯಾಕಾಗೋದಿಲ್ಲ? ಆಗತ್ತೆ. ಅದನ್ನು ಹೇಳ್ತಾ ಇದ್ದೀವಿ, ಆಂತರಿಕ ಭದ್ರತೆ. ಇವರನ್ನು ಉಪಯೋಗಿಸಿಕೊಂಡು ಅಥವಾ ಇವರನ್ನೇ ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಯಾರು ಎಚ್ಚೆತ್ಕೊಳ್ಬೇಕು ಇದರ ಬಗ್ಗೆ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪಾಕಿಸ್ತಾನದಿಂದ ಬರೋಕ್ಕಾಗದವರು ಬಾಂಗ್ಲಾದೇಶದಿಂದ ಬರೋದಕ್ಕೆ ಸುಲಭ ಇದೆ. ದೇಶದ ಆಂತರಿಕ ಭದ್ರತೆ ವಿಚಾರವಾಗಿ ನಮ್ಮ 37 ಲಕ್ಷ ಕೋಟಿಯಲ್ಲಿ ಬಹುತೇಕ ನಮ್ಮ ರಕ್ಷಣೆಗಾಗಿ ವಿನಿಯೋಗ ಆಗತ್ತೆ. ನಾವು ಆ ಫ್ಲೈಟ್ ತಗೊಂಡ್ವಿ, ಈ ಫ್ಲೈಟ್ ತಗೊಂಡ್ವಿ, ಈ ಯುದ್ಧ ವಿಮಾನ ತಗೊಂಡ್ವಿ, ಮಣ್ಣಾಂಗಟ್ಟೆ. ಇವ್ರು ಒಳಗೆ ಬಂದು ಇಲ್ಲಿ ಬಾಂಬ್ ಬಿಟ್ರೆ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುನಿಲ್. ಸುನಿಲ್. ಎಸ್ ಜಯಪ್ರಕಾಶ್, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಹಿಂದೆ JMB ಅನ್ನುವಂಥ ಒಂದು ಸಂಘಟನೆ ಕರ್ನಾಟಕದಲ್ಲಿ ತುಂಬಾ ಆಕ್ಟಿವ್ ಆಗಿತ್ತು, ಜಮಾತುಲ್ ಮುಜಾಹಿದೀನ್ ಬಾಂಗ್ಲಾದೇಶ ಅನ್ನುವಂಥದ್ದು. ಸೊ ಇವ್ರ ಮೇಲೆ NIA ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಕಂಪ್ಲೀಟ್ ಆಗಿ ಆ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಇದ್ದಂಥ ಪ್ರತಿಯೊಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ರು. ಆದರೆ ತನಿಖೆ ವೇಳೆ ಗೊತ್ತಾಗಿದ್ದಂಥ ವಿಚಾರಗಳಂದರೆ ಇವರೆಲ್ಲರೂ ಕೂಡ ಅಕ್ರಮವಾಗಿ ನಮ್ಮ ಬಾರ್ಡರ್ ಮೂಲಕ ಭಾರತಕ್ಕೆ ಪ್ರವೇಶ ಮಾಡಿದ್ರು. ಅದಾದ ನಂತರ ಅದೆಷ್ಟೋ ಮಂದಿ ಬೆಂಗಳೂರಿನಲ್ಲಿ ಬಂದು ಬೆಂಗಳೂರಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ರು. ನಂತರ ಮುಂದಿನ ದಿನಗಳಲ್ಲಿ ಈ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ನ ಮುಂದಕ್ಕೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಬ್ರಿಗಳು, ಡಕಾಯಿತಿಗಳನ್ನು ಮಾಡಿಕೊಂಡಿದ್ರು. ಬೆಂಗಳೂರು ಹೊರವಲಯದಲ್ಲಿ ಒಂಟಿ ಮನೆಗಳಿಗೆ ನುಗ್ಗಿ ಪಿಸ್ತೂಲ್ಸ್ ತೋರಿಸಿ ಹಣ ಪಡ್ಕೋತಿದ್ರು. ಅದಾದ ನಂತರ ಈ ಹಣವನ್ನು ಭಯೋತ್ಪಾದಕ ಚಟುವಟಿಕೆಗಳಿಗೆ ಬಳಕೆ ಮಾಡ್ತಿದ್ರು ಅನ್ನುವಂಥ ವಿಚಾರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಶಾಕಿಂಗ್ ಆಗುತ್ತೆ. ಇಷ್ಟೆಲ್ಲ ಈ ಹಿಂದೆ ಆಗಿರುವಂಥ ಟೈಮಲ್ಲಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಈ ಥರದ್ದು ಆಗೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದರೆ ಇದು ನಿಜಕ್ಕೂ ಕೂಡ ಶಾಕ್ ಆಗುತ್ತೆ. ಎಷ್ಟರ ಮಟ್ಟಿಗೆ ನಮ್ಮ ತನಿಖಾ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಗಳಿರ್ಬೋದು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗಮನವನ್ನು ಹರಿಸ್ತಾ ಇದೆ ಅನ್ನುವಂಥದ್ದು ಪ್ರಮುಖ ಪ್ರಶ್ನೆ ಆಗುತ್ತೆ. ಜಯಪ್ರಕಾಶ್, ಒಂದು ಕಡೆ ನಾಗರಾಜ್ ಅವರು ಕೂಡ ಇದ್ದಾರೆ. ನಾಗರಾಜ್, ನಿರಂತರವಾಗಿ ಇಂಥ ಸುದ್ದಿಗಳನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವಂಥ ಪ್ರಯತ್ನಗಳಾಗ್ತಾ ಇರುತ್ತೆ. ಆದರೆ ಆ ಉದಾಸೀನತೆ ಇರುತ್ತಲ್ಲ, ಅಂದ್ರೆ ದುಡ್ಡು ಎಲ್ಲಿ ಮಾಡೋದು ಅನ್ನೋದು ಬಿಟ್ರೆ, ಯಾಕಂದ್ರೆ ಇವರಿಂದ ಓಟ್ ಸಿಗುತ್ತೆ ಅಲ್ಲ, ಸಂಬಂಧಪಟ್ಟವ್ರ ಗಮನಕ್ಕೆ ತರೋದೇ, ಬಟ್ ಸಂಬಂಧಪಟ್ಟವರು ಇನ್ವಾಲ್ವ್ ಆಗಿರ್ತಾರೆ ಅದು ಎಲ್ಲಾ ಕಡೆ ಕೂಡ. ಎಸ್ ನಾಗರಾಜ್, ಇದನ್ನ ಮಟ್ಟ ಹಾಕೋದು ಹೇಗೆ ಆಗಿದ್ರೆ? ಜಯಪ್ರಕಾಶ್, ಏನು ಪ್ರಮುಖವಾಗಿ ರಾಷ್ಟ್ರದ ಆಂತರಿಕ ಭದ್ರತೆಗೆ ಸವಾಲಾಗಿರ್ತಕ್ಕಂಥ ಈ ಒಂದು ಅಕ್ರಮ ಬಾಂಗ್ಲಾ ನುಸುಳುಕೋರರ ಏನು ಒಂದು ಕ್ಯಾಂಪ್ ರಾಮಮೂರ್ತಿ ನಗರ ಬಳಿ ಇರ್ತಕ್ಕಂಥ ಕ್ಯಾಂಪ್ ಬಳಿ ನಾನು ಈಗಿರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ತೋರಿಸ್ತೀನಿ. ಅವ್ರ ಕ್ಯಾಂಪ್ ಹೇಗಿರುತ್ತೆ, ಜೊತೆಗೆ ಅವರು ಯಾವ ರೀತಿ ಕಾರ್ಯನಿರ್ವಹಣೆ ಮಾಡ್ತಾರೆ, ಮತ್ತು ಅವ್ರನ್ನ ಯಾಕೆ ದೇಶದಿಂದ ಸುಲಭವಾಗಿ ಹೊರಗಡೆ ಹಾಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾನು ಹೇಳ್ತೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಮನುಷ್ಯರು ಅನ್ಸ್ಕೊಂಡವರು ಇಂಥ ಕಡೆ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂಥ ಕಡೆ ಇವರು ಕ್ಯಾಂಪ್ ಮಾಡ್ಕೊಂಡು, ಅದರಲ್ಲೂ ಇದೊಂದು ಇಬ್ಬರು ಅಣ್ಣತಮ್ಮಂದರ ನಡುವೆ ಇರ್ತಕ್ಕಂಥ ಡಿಸ್ಪ್ಯೂಟ್ ಲ್ಯಾಂಡು. ಇಲ್ಲಿ ಇಬ್ಬರಿಗೂ ಡಿಸ್ಪ್ಯೂಟ್ ಇರೋದ್ರಿಂದ ಯಾರೇ ಬಂದು ಇದ್ರೂ ಸಹ ಈ ಒಂದು ಲ್ಯಾಂಡನ್ನು ಕೇಳೋದಿಲ್ಲ. ಹೀಗಾಗಿ ಬಂದು ಇಲ್ಲಿ ಶೆಡ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಪೂರ್ತಿ ಕಸದಿಂದ ತುಂಬಿರ್ತಕ್ಕಂಥದ್ದು, ಜೊತೆಗೆ ಏನು ಇಲ್ಲಿ ವಾಸ ಮಾಡಲಿಕ್ಕೆ ಅಥವಾ ಓಡಾಡಲಿಕ್ಕೆ ಯೋಗ್ಯವಲ್ಲದಂಥ ಜಾಗದಲ್ಲಿ ಅವರು ವಾಸವನ್ನು ಮಾಡಿಕೊಂಡು ಇರ್ತಕ್ಕಂಥದ್ದು. ಆದರೆ ಯಾಕೆ ಈ ಬಾಂಗ್ಲಾ ಅಕ್ರಮ ನುಸುಳುಕೋರರನ್ನು ಇಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಆಗಲ್ಲ ಅಂತಂದರೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿಯ ರಾಜಕಾರಣಿಗಳು, ಇಲ್ಲಿಯ ವ್ಯಕ್ತಿಗಳು. ಯಾಕಂತಂದರೆ ಅವ್ರು ಇಲ್ಲಿಗೆ ಬಂದ ಕೂಡಲೇ ಅವರಿಗೆ ಆಧಾರ್ ಕಾರ್ಡು, ವೋಟರ್ ID ಮಾಡಿಸ್ಕೊಡ್ತಾರೆ. ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತಂದರೆ ಅವ್ರ ಹತ್ರ ಕೆಲವೊಂದು ಡಾಕ್ಯುಮೆಂಟ್ಗಳಿರೋದ್ರಿಂದ ಲೀಗಲ್ ಪ್ರೋಸೆಸ್ ಶುರುವಾಗುತ್ತೆ. ಈ ನಿಟ್ಟಿನಲ್ಲಿ ಅವ್ರನ್ನ ಇಲ್ಲಿಂದ ಅಷ್ಟು ಸುಲಭವಾಗಿ ಹೊರಗಡೆ ಹಾಕೋಕ್ಕಾಗಲ್ಲ. ಈ ಹಿಂದೆ ಇವ್ರಿಗೆ ಒಬ್ಬ ಬ್ರೋಕರ್ ಆಗಿ ಅಲ್ಲಿಂದ ಬರೋರಿಗೆ ಇಲ್ಲಿ ಶೆಲ್ಟರ್ ಕೊಡ್ತಾ ಇದ್ದ ಜಾಕೀರ್ ಹುಸೇನ್ ಅಂತೇಳಿ NIA ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು.
ಆದರೆ ಆತನ ಕರ್ಕೊಂಬಂದು ಇಲ್ಲಿ ಬಿಟ್ಟಿರ್ತಕ್ಕಂಥ ಬಹುತೇಕರಿಗೆ ಇಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐ ಡಿಗಳನ್ನು ಮಾಡಿಸ್ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಇಲ್ಲಿಂದ ಅವರನ್ನು ಹೊರಗಡೆ ಕಳಿಸ್ಬೇಕಾದ್ರೆ ಲೀಗಲ್ ಪ್ರೊಸೆಸ್ ಶುರುವಾಗುತ್ತೆ ಮತ್ತು ಕಾನೂನಿನ ತೊಡಕುಗಳು ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಅವರನ್ನು ಸಡನ್ನಾಗಿ ಇಲ್ಲಿಂದ ಕಳ್ಸೋಕ್ಕಾಗಲ್ಲ. ಇಲ್ಲಿಯ ರಾಜಕಾರಣಿಗಳು ಅವರಿಗೆ ವ್ಯವಸ್ಥೆಗಳನ್ನು ಮಾಡಿಕೊಡೋದು ಬಿಟ್ಟರೆ ಇವರನ್ನು ಬೇಗ ನಿರ್ಮೂಲನೆ ಮಾಡ್ಬೋದು ಅಂತೇಳಿ ಪೊಲೀಸ್ ಇಲಾಖೆ ಹೇಳೋದು. ಆದರೆ ಇದು ಸದ್ಯದ ಮಟ್ಟಿಗೆ ಭಾಳ ದೊಡ್ಡ ಥ್ರೆಟ್ಟಾಗಿ ರಾಜ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಂತಂದರೆ 2022ರಿಂದ ಇಲ್ಲಿವರೆಗೂ ರಾಜ್ಯ ಬೆಂಗಳೂರು ಒಂದರಲ್ಲೇ 20ಕ್ಕೂ ಹೆಚ್ಚು ಶಂಕಿತ ಉಗ್ರರನ್ನು ವಿವಿಧ ತನಿಖಾ ಸಂಸ್ಥೆಗಳು ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಬಟ್ ನಾಗರಾಜ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಿತ್ತು ನಾನು. ಕೇಳಿ 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 ಕೇಳಿ. ನಾಗರಾಜ್ ಸ್ಪಾಟ್ ಅಲ್ಲಿ ಇರೋದ್ರಿಂದ ನನ್ನ ಪ್ರಶ್ನೆ ಅಂದ್ರೆ, ನೀವು ಹೇಳ್ತಾ ಇದ್ರಿ ಆಧಾರ್ ಕಾರ್ಡ್ ಮತ್ತು ID ಕಾರ್ಡ್ ಮಾಡ್ಕೊಡ್ತಾರೆ ಇಲ್ಲಿರೋರು ಅಂತ. ಬಟ್ ಅವರೊಂದು ಕಾಲೋನಿ ರೀತಿಯಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ, 10 ರಿಂದ 20 ಸಾವಿರ ಜನ ವಾಸ ಮಾಡ್ತಾರೆ ಅಂತ ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು, ಕರೆಂಟ್ ವ್ಯವಸ್ಥೆ, ಎಲ್ಲಾ ವ್ಯವಸ್ಥೆನ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ಭ್ರಷ್ಟ ವ್ಯವಸ್ಥೆ, ಒರಿಜಿನಲ್ ನಮ್ಮಲ್ಲಿರುವಂತ ಕರ್ನಾಟಕದ ವಾಸಿಗಳಿಗೆ ಕರೆಕ್ಟ್ ಆಗಿ ಕರೆಂಟ್ ಸಿಗ್ತಾ ಇಲ್ಲ. ನಾನೇ ಅನೇಕ ಸ್ಟೋರಿ ಮಾಡ್ತಾ ಇರ್ತೀನಿ. ನನಗೆ ಬಹಳ ಆಶ್ಚರ್ಯ ಆಗೋದು, ಶ್ರುತಿ ಅವರು ಒಳ್ಳೆ ಪಾಯಿಂಟ್ ಎತ್ತಿದ್ರು. ಈ ಅಕ್ರಮ ಬಾಂಗ್ಲಾದೇಶಿಗಳಿಗೆಲ್ಲ ಸಿಗತ್ತೆ, ಆಧಾರ್ ಕಾರ್ಡ್ ಸಿಗತ್ತೆ, ಕರೆಂಟ್ ಸಿಗತ್ತೆ, ಶೆಡ್ಗೆ ಬಾ ಅಂತ ಇವ್ರನ್ನ ಕರ್ಕೊಂಡ್ ಬರೋದು ಯಾರು? ಸೆಟಲ್ಮೆಂಟ್ ಮಾಮೂಲಿ ಹೋಗುತ್ತೆ ಅನ್ನುವಂತ ಆರೋಪ. ನಾಗರಾಜ್, ಜಯಪ್ರಕಾಶ್, ನಿಜಕ್ಕೂ ಆ ಪ್ರಶ್ನೆ ಇರ್ತಕ್ಕಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಅಲ್ಲಲ್ಲಿ ಲೈಟ್ಗಳನ್ನು ಸಹ ಬಿಟ್ಕೊಂಡಿದ್ದಾರೆ. ಇದೇನು ರೆಗ್ಯುಲರ್ ಆಗಿ ಇವರಿಗೆ ಕರೆಂಟ್ ವಿದ್ಯುತ್ ಮೀಟರ್ ಹಾಕಿ ಅವ್ರಿಗೆ ವಿದ್ಯುತ್ ಲೀಗಲ್ ಆಗಿ ಕೊಟ್ಟಿರುವಂಥದ್ದಲ್ಲ. ಆದರೂ ಇಲ್ಲೀಗಲ್ ಆಗಿ ಕರೆಂಟ್ ಲೈಟ್ಗಳನ್ನು ಬಿಟ್ಕೊಂಡಿರ್ತಕ್ಕಂಥದ್ದು. ಕೆಲವು ಕಡೆ ಸೋಲಾರ್ ಇದನ್ನು ಕೂಡ ಬಳಸ್ತಾರೆ, ನೋಡ್ಬೋದು. ಸೋಲಾರ್ ಇದನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈ ರೀತಿಯಾಗಿ ಬಳಕೆ ಮಾಡಿಕೊಂಡು ಪ್ರಮುಖವಾಗಿ ಇವರನ್ನ ಇವ್ರನ್ನ ಕೇವಲ ವೋಟರ್ಸ್ ಆಗಿ ಬಳಸ್ಕೊಳ್ಳೋದಕ್ಕೆ ಇಲ್ಲಿಯ ನಾಯಕರು ಪ್ರಯತ್ನ ಪಡೋದು. ಯಾಕಂತಂದ್ರೆ ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇರುತ್ತೆ. ನಿಮ್ಗೆ ಎಲ್ಲಿಂದ ಬಂದಿದ್ದೀರಿ ಅಂತಂದರೆ ಪಶ್ಚಿಮ ಬಂಗಾಳನೋ, ಒರಿಸ್ಸಾನೋ, ಬೇರೆ ಒಂದು ಅಸ್ಸಾಮೋ ಈ ಕಡೆಯಿಂದ ಬಂದಿದ್ದೀವಿ ಅಂತಂತೇಳಿ ನಕಲಿ ಆಧಾರ್ ಕಾರ್ಡ್ಗಳು ಏನು ಮಾಡಿಸ್ಕೊಂಡಿರ್ತಾರೆ ಅವುಗಳನ್ನು ತೋರಿಸುವಂಥದ್ದು. ಇವ್ರಿಗೆ ಯಾವುದೇ ವ್ಯವಸ್ಥೆ ಬೇಕು ಅಂತೇಳಿ ಸಹ ಅವ್ರು ಕೇಳಲ್ಲ. ಯಾಕಂತಂದರೆ ಏನು ಅವರು ಬಾಂಗ್ಲಾದೇಶದಲ್ಲಿ ಬದುಕೋ ರೀತಿಗಿಂತ ಇಲ್ಲಿ ಬದುಕೋದು ತುಂಬ ಚೆನ್ನಾಗಿದೆ ಅನ್ನೋ ಒಂದು ಇದರಲ್ಲಿ ಅವ್ರು ಇರ್ತಕ್ಕಂಥದ್ದು. ಹೀಗಾಗಿ ಅವರು ನೀವು ಈ ಕರೆಂಟ್ ಕೊಡಿ ಅಥವಾ ಲೈಟ್ ಕೊಡಿ, ಮತ್ತೊಂದು ಕೊಡಲ್ಲ, ನಾವು ಇಲ್ಲಿ ಇರ್ತೀವಿ ಅಷ್ಟೇ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಅದಕ್ಕೆ ಇವ್ರಿಗೆ ಓಟ್ ಸಿಗುತ್ತಲ್ಲ ಅಂತೇಳಿ ಇಲ್ಲಿಯ ನಾಯಕರು ಬಿಡೋದು, ಇದೇ ದೊಡ್ಡ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು. ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ 4,50,000 ಕೋಟಿಗೂ ಅಧಿಕವಾಗಿ ನಾವು ಡಿಫೆನ್ಸ್ಗೆ ಮೀಸಲಿಟ್ಟಿದ್ರು ಸಹ ಈ ರೀತಿಯಾಗಿ ಒಳಗಡೆ ಬಂದು ಬೆಂಗಳೂರಿನಲ್ಲಿ ಇಂಥವು 10ಕ್ಕೂ ಹೆಚ್ಚು ಕ್ಯಾಂಪ್ಗಳು ಸಿಗ್ತವೆ. ನಾನೀಗೇನು ತೋರಿಸ್ತಾ ಇದ್ದೀನಿ ರಾಮಮೂರ್ತಿ ನಗರ, ಇದೇ ರೀತಿಯ ಕ್ಯಾಂಪ್ಗಳು ಬೆಂಗಳೂರಿನಲ್ಲಿ 10ಕ್ಕೂ ಹೆಚ್ಚು ಕಡೆ ಸಿಗ್ತವೆ. ಅಂತಂದರೆ ನಿಜಕ್ಕೂ ಇದು ಒಂದು ಬೆಂಗಳೂರು ಸಿಲಿಕಾನ್ ಸಿಟಿ ಎಷ್ಟು ಸೇಫು ಅಥವಾ ಕರ್ನಾಟಕ ಎಷ್ಟು ಸೇಫು? ಯಾಕಂತಂದರೆ 2021ರಿಂದ ಮೊನ್ನೆ ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ವರೆಗೂ ಯಾವ ರೀತಿ ರಾಜ್ಯದಲ್ಲಿ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ. ಅದು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಅಥವಾ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಇರ್ಬೋದು, ಮೊನ್ನೆ ಮಾರ್ಚ್ 1ನೇ ತಾರೀಕಾದಂಥ ರಾಮೇಶ್ವರ ಕೆಫೆ ಸ್ಫೋಟ ಇರ್ಬೋದು, ಇವುಗಳೆಲ್ಲ ಆಗ್ತಾ ಇದ್ರು ಯಾಕೆ ಈ ಒಂದು ವ್ಯವಸ್ಥೆಯನ್ನು ಈ ರೀತಿಯಾಗಿ ವಾಸ ಮಾಡೋರನ್ನ ತಕ್ಷಣಕ್ಕೆ ಇದರ ಬಗ್ಗೆ ಒಂದು ಕಾನೂನನ್ನು ರೂಪಿಸಿ ಯಾವ್ಯಾವುದೋ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಸ ಮಸೂದೆಗಳನ್ನ ಮಂಡಿಸ್ತಾ ಇರ್ತಾರೆ. ಮೊನ್ನೆ ಓಕೆ ನೋಡಿ ಯಾವ ಥರ ಇದೆ ಶೆಡ್ಗಳು, ನೋಡಿ ಯಾವ ಥರ ಇದೆ. ಆ ವಿಜುವಲ್ ಹಾಕಿ ಸ್ವಲ್ಪ, ಯಾವ ಥರ ಇರುತ್ತೆ ಶೆಡ್ ವಾಸ ಮಾಡುವಂಥವ್ರು. ಕರೆಂಟ್ ನೋಡಿ, ಕರೆಂಟ್ ಬಿಲ್ ಕರೆಂಟ್ ಬರುತ್ತೆ ಅಲ್ಲಿಗೆ, ಆಮೇಲೆ ಕುಡಿಯೋ ನೀರು ಸಿಗುತ್ತೆ ಅಲ್ಲಿಗೆ, ಆಮೇಲೆ ID ಕಾರ್ಡ್ ಸಿಗೋದು, ಆಧಾರ್ ಕಾರ್ಡ್ ಸಿಗುತ್ತೆ, ವೋಟರ್ ID ಸಿಗುತ್ತೆ ಅಲ್ಲಿ.